Here. राष्ट्रीय सलामी देगा, आम सलामी दे। ಹೃದಯ ಎಂದರೆ ಕೇವಲ ನಮ್ಮ ತಾಲೂಕದಲ್ಲಿ ನಮ್ದೊಂದು ಆಸೆ ಇದೆ. ಹಾಗಾಗಿ ಎಲ್ಲಾ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು ಮತ್ತೆ ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಜನಸ್ನೇಹಿ ಗ್ರಾಮ ಪಂಚಾಯತ್ ಮಾಡೋ ಕಡೆದು
ನಾವು ಒಂದೊಂದು ಸಣ್ಣ ಸಣ್ಣ ಹೆಜ್ಜೆಗಳು ಇಡ್ತಾ ಇದ್ದೀವಿ. ನಾಳೆ ದಿವಸ ಗ್ರಾಮ ಪಂಚಾಯತಿ ಅಂದ್ರೆ ಪ್ರತಿಯೊಬ್ಬರು ಜನ, ಇದು ನಮ್ಮ ವ್ಯಾಪ್ತಿಗೆ ಬಂದಂತ 3 ಗ್ರಾಮಗಳ ಎಲ್ಲಾ ಜನರು ಕೂಡ ಪಂಚಾಯತಿ ಬರಬೇಕಂತ ಹೇಳಿ ಒಂದು ಇದು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಪಂಚಾಯತಿಯಲ್ಲಿ ಪ್ರತಿ ವರ್ಷ ಈ ಪ್ರಶಸ್ತಿಗಳ ಒಂದು ಕಾರ್ಯಕ್ರಮ ಮಾಡಿ ಒಂದು ಚಿಕ್ಕ ಗೌರವ ಸೂಚಿಸಿದ್ರೆ ದಯವಿಟ್ಟು ಅವ್ರಿಗೆ ನೋಡಿ ಬೇರೆಯವ್ರ ಪ್ರೇರಣೆ ಆಗ್ತಾರೆ ಅಂತೇಳಿ ಇಂಥದೊಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಗಣರಾಜ್ಯೋತ್ಸವ ಬಗ್ಗೆ ಎಲ್ಲರಿಗೂ ಎಲ್ಲ ಬಹಳಷ್ಟು ಗೊತ್ತದ. ಗಣರಾಜ್ಯೋತ್ಸವ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಗೇನು ಗಣರಾಜ್ಯೋತ್ಸವ ದಿನ ನಮಗ್ ನಾವೇ ಏನು ಅರ್ಪಣೆ ಮಾಡ್ಕೊಂಡಿದ್ದೇವೆ ಸಂವಿಧಾನ, ಅದಕ್ಕೊಂದು ಗೌರವ ಸಿಗ್ಬೇಕಂದ್ರೆ ನಾವು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಹಕ್ಕುಗಳ ಜೊತೆಗೆ ನಮ್ದೇನು ಕರ್ತವ್ಯಗಳವ ಅವೆಲ್ಲ ನಾವು ಮಾಡಿದ್ವಿ ಅಂದ್ರೆ ಗಣರಾಜ್ಯೋತ್ಸವ ನಾವು ಆಚರಿಸೋದಕ್ಕಿಂತ ಹೆಚ್ಚಾಯ್ತು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕರ್ತವ್ಯಗಳಂದ್ರೆ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ? ಗಣರಾಜ್ಯೋತ್ಸವ ಅಂದ್ರೆ ನಾವು ಮೂಲತಃ ನಾವು ನೋಡಿದಾಗ ಜನವರಿ 26, ಇವತ್ತೇನು ಡೇಟ್ ಅದು, ಜನವರಿ 26, 1950ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಏನ್ ಮಾಡಿದ್ದಾರೆ, ಸಂವಿಧಾನವನ್ನು ಒದಗಿಸಿದ್ದಾರೆ. ನಾವು ಇವತ್ತು ನಿಂತೀವಂದ್ರೆ ಅವರ ಸಂವಿಧಾನದ ಅಡಿಯಲ್ಲಿ ನಿಂತಿದ್ದೀವಿ. ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ದಾರೆ, ಸಂವಿಧಾನ ಇರ್ತಾ ಇರ್ಲಿಲ್ಲ ಅಂದ್ರೆ ಏನಂದ್ರೆ ನಮ್ಮ ಬದುಕು ಯಾವ ರೀತಿ ನಡೀತಾನೆ ಇರಲಿಲ್ಲ, ನಮ್ಮ ಬದುಕು ನಡೀಲಕ್ ಸಾಧ್ಯ ಇಲ್ಲ. ಈ ನಾವು ಯಾವ ರೀತಿ ಪ್ರಾಪರ್ಟಿ ಆಸ್ತಿ ಹಕ್ಕಾಗಿರ್ಬೋದು, ಮೂಲಭೂತ ಹಕ್ಕುಗಳಾಗಿರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು, ಯಾವುದೇ ಇರ್ಬೋದು, ಎಲ್ಲಾ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥವು. ಒಂದ್ ವೇಳೆ ಸಂವಿಧಾನ ಇರ್ತಾ ಇರ್ಲಿಲ್ಲ ಅಂದ್ರೆ ನಾವು ಪ್ರಾಣಿ ತರ ಬದುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಾ ಇತ್ತು. ಆದ್ರಿಂದ ಈ ಗಣರಾಜ್ಯೋತ್ಸವದ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಸಮಾಜದಲ್ಲೇ ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಸಮಾನತೆ, ಸ್ವತಂತ್ರ, ಭ್ರಾತೃತ್ವದ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥ ಒಂದು ಸಂದೇಶ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರೂಪಿಸುವ ಮೂಲಕ. ಮತ್ ನೋಡ್ರಿ, ಸಂವಿಧಾನ ಜಗತ್ತಿನಲ್ಲೇ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ ಒಂದು ಸಂವಿಧಾನ ಭಾರತದ ಸಂವಿಧಾನ ಇರ್ತಕ್ಕಂಥ. ಅಷ್ಟಲ್ಲೇನೆ ಅನೇಕ ಜಾತಿ, ಎಲ್ಲಾ ಧರ್ಮಗಳನ್ನು, ಎಲ್ಲಾ ಜನರನ್ನು ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಯಾವುದಾದ್ರೂ ಒಂದು ಸಂವಿಧಾನ ಇದೆ ಅಂದ್ರೆ ನಮ್ಮ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ. ಸಾಮಾನ್ಯ ಸಂವಿಧಾನ ಅಲ್ಲ ನೋಡ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 60 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಮುಂದೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇವತ್ತು ಗ್ರಾಮ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ಮತ್ತು ಸಂಸತ್ತಿನ ಪಾರ್ಲಿಮೆಂಟ್ ಇದೆ, ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ. ಎಲ್ಲವೂ ಯಾವುದರ ತಳಹದಿಯಲ್ಲಿ ನಡೀತಂದ್ರೆ ಸಂವಿಧಾನದ ತಳಹದಿಯಲ್ಲೇ ನಡೀತದ. ಸಂವಿಧಾನ ಅಂದ್ರೆ ಕಾನೂನುಗಳು. ಈ ಕಾನೂನಿನ ಒಂದು ಚೌಕಟ್ಟು ಮಾಡಿ ಜನರಿಗೆ ಒಳ್ಳೆ ರೀತಿಯಲ್ಲಿ ಬದುಕ್ತಕ್ಕಂಥ ಕೆಲಸ ಗಣರಾಜ್ಯೋತ್ಸವದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನವನ್ನು ನೀಡಿ ಜಗತ್ತಿಗೆ, ನಮ್ಮ ಭಾರತಕ್ಕೆ, ಜಗತ್ತಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಗಣರಾಜ್ಯೋತ್ಸವ ಏನು ಆಚರಣೆ ಮಾಡ್ತಾ ಇದ್ದೀವಿ, ಅದು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕನು, ಈಗ ಅಧ್ಯಕ್ಷರು ಹೇಳಿದ್ರು, ಪ್ರತಿಯೊಬ್ಬ ನಾಗರಿಕನು ಏನ್ ಮಾಡ್ಬೇಕಂದ್ರೆ ಪ್ರಜ್ಞಾವಂತನಾಗ್ಬೇಕಾಗ್ತದ. ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಶೆಟ್ಟಿ ರಾಮತೀರ್ಥ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ರೇಣುಕಾ ರಾಹುಲ್ ಅವರು, ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಗಾಯತ್ರಿ ಮೇಡಮ್ ಅವರು, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಮೊನ್ನೆ ಒಂದು ಗೌರವ ಡಾಕ್ಟರೇಟ್ ಪಡ್ಕೊಂಡು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಒಂದು ಹರ್ಷವನ್ನು ತಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಡಾಕ್ಟರೇಟ್, ಜೋರಾದ ಚಪ್ಪಾಳೆ ಅವರಿಗೆ ತಾವೆಲ್ಲ ಸ್ವಾಗತಿಸ್ತಕ್ಕಂಥದ್ದು. ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ನಮ್ಗೆ ಇದು ರಾಷ್ಟ್ರೀಯ ಹಬ್ಬ, ಎಲ್ಲರೂ ಕೂಡ ಖುಷಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದ್ರ ಜೊತೆಗೆ ಅದು ಏನು ಅಂತ ಅರ್ಥನೂ ಕೂಡ ಮಾಡ್ಕೋಬೇಕಾದಂತ ಒಂದು ಸಂದರ್ಭ. ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ರು 77ನೇ ಗಣರಾಜ್ಯೋತ್ಸವ ಅಂತ ಹೇಳಿ. ಅದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 77 ವರ್ಷಗಳು ಕಳೀತಾ ಇದೀವಿ. ಆದ್ರೂ ಸಂವಿಧಾನ ಯಾರು ಬರೆದ್ರು, ಸಂವಿಧಾನ ಸಭೆಯಲ್ಲಿ ಎಷ್ಟು ಜನ ಇದ್ರು,
ಅಂತ ಹೇಳಿ ನಾವು ಇನ್ನೂ ಕೂಡ ಅದೇ ಚರ್ಚೆ ಮಾಡ್ತಾ ಇದ್ದೀವಿ. ಆ ಸಂವಿಧಾನವನ್ನ ನಾವು ಯಾವ ರೀತಿಯಾಗಿ ಕಾಪಾಡ್ಕೊಂಡು ಹೋಗ್ಬೇಕು, ನಮ್ಮ ಜವಾಬ್ದಾರಿಗಳಿಗೆ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಮರೆತು ಹೋಗ್ತಾ ಇದೀವಿ. ಆ ಒಂದು ವಿಷಯ ಬಹಳಷ್ಟು ದುಃಖಕರ. ಯಾಕಂದ್ರೆ ಈಗಾಗಲೇ ಬಹಳ ಗೊಂದಲಗಳಿದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ಏನೆಲ್ಲ ಕಷ್ಟಪಟ್ಟು ಭಾರತಕ್ಕೆ ಒಂದು ಬೃಹತ್ ಆದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ಭಾರತ ದೇಶದಲ್ಲಿ ಇನ್ನು ನಮ್ಮ ದೇಶದ ದುಸ್ಥಿತಿ ಅಂತಾನೆ ಹೇಳ್ಬೋದು. ಬಹಳ ಬಾಬಾ ಸಾಹೇಬರು ಸಂವಿಧಾನವನ್ನು ಬರ್ದಿಲ್ಲ, ಇದು ಯಾರೋ ಬೇರೆಯವ್ರು ಬರ್ದಿದ್ದಾರೆ, ಅವ್ರು ಬರ್ದಿದ್ದಾರೆ ಅನ್ನೋ ಗೊಂದಲದಲ್ಲೇ ನಾವು ಜೀವನವನ್ನು ಕಳೀತಾ ಇದ್ದೀವಿ. ಮುಕ್ತವಾಗಿ ನಮ್ಮ ಸಂವಿಧಾನವನ್ನ ನಾವು ಸಮರ್ಪಣೆ ಮಾಡ್ಕೋಬೇಕು. ಅದ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕು. ನಮಗೆ ಯಾವುದೇ ಒಂದು ಮಹಾನ್ ನಾಯಕರಿಗೆ ಯಾವುದೇ ಒಂದು ಜಾತಿಗೆ ಸೀಮಿತ ಮಾಡಿ ಅವರಿಗೆ ಏನಂತಂದ್ರೆ ಒಂದು ಕಡೆ ಒಂದು ಬೇರೆ ದೃಷ್ಟಿಕೋನದಿಂದ ನೋಡುವಂತ ವಿಷಯವನ್ನ ಬಿಟ್ಕೊಟ್ಟು ನಾವು ಒಂದು ಒಳ್ಳೆಯ ಮನೋಭಾವನೆಯನ್ನು ಬೆಳೆಸ್ಕೊಂಡು ಸಂವಿಧಾನವನ್ನ ನಾವು ಅಪ್ಪುಗೆ ಮಾಡ್ಕೊಂಡಾಗ ನಮ್ಮ ದೇಶದ ಅಭಿವೃದ್ಧಿ ಖಂಡಿತ ಸಾಧ್ಯ ಆಗ್ತದೆ ಅಂತ ಒಂದು ಸಂದರ್ಭದಲ್ಲ ಹೇಳ್ತಾ ಇದೀವಿ. ಯಾಕಂದ್ರೆ ಭಾರತ ದೇಶ 1947ರಲ್ಲಿ ಸ್ವತಂತ್ರವಾಯಿತು. ಆದ್ರೆ ಬ್ರಿಟಿಷರಿಂದ ಮುಕ್ತವಾದ್ರೂ ಕೂಡ, ಬ್ರಿಟಿಷರಿಂದ ಸ್ವತಂತ್ರ ಆದ್ರೂ ಕೂಡ ನಮ್ಮ ಭಾರತ ದೇಶದ ನಾಯಕರ ಮುಂದೆ ಬಹಳ ಅಗಾಧವಾದಂತಹ ಹಿಮಾಲಯದಷ್ಟು ಸಮಸ್ಯೆಗಳಿದ್ವು. ಯಾಕಂದ್ರೆ ನಮ್ಮ ಭಾರತ ದೇಶವನ್ನ ಯಾವ ರೀತಿಯಾಗಿ ಯಾವ ಕಾನೂನು ಅಡಿಯಲ್ಲಿ ನಡೆಸಬೇಕು, ಭಾರತ ದೇಶದ ಒಂದು ಸಂವಿಧಾನವನ್ನು ಬರೆಯೋದಕ್ಕೆ ಯಾರಿಗೆ ಕೊಡಬೇಕು ಅನ್ನೋ ಒಂದು ದೊಡ್ಡದಾದಂತಹ ಸಮಸ್ಯೆ ಎದುರಾಗಿತ್ತು. ಅದಕ್ಕೋಸ್ಕರ ಬಾಬಾ ಸಾಹೇಬ್ರ ಹತ್ರ ಹೋಗಿ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಒಂದು ಸಮಿತಿಯನ್ನ ಎಲ್ಲರೂ ಸೇರಿ ರಚನೆ ಮಾಡಿ ಅದಕ್ಕೆ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಅವಾಗ 1946ರಿಂದ ಈ ಒಂದು ಪ್ರೊಸೀಜರ್ ಚಾಲು ಆಯಿತು. ಅವಾಗ 389 ಜನ ಸದಸ್ಯರು ಈ ಒಂದು ಸಂವಿಧಾನ ಇದರಲ್ಲಿ ಸದಸ್ಯರಾಗಿರ್ತಾರೆ. ಭಾರತ ದೇಶ ಸ್ವತಂತ್ರ ಆದ್ಮೇಲೆ 289ಕ್ಕೆ ಬರ್ತದದು. ಯಾಕಂದ್ರೆ ಭಾರತ ಪಾಕಿಸ್ತಾನ ಡಿವೈಡ್ ಆಯ್ತಲ್ಲ, ಅದಕ್ಕೋಸ್ಕರ 289ರಲ್ಲಿ ಅದು ಆ ಒಂದು ರೀಸನ್ ಈ ಒಂದು ರೀಸನ್ ಇಂದ ಬಹಳಷ್ಟು ಜನ ಅದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ. ಉಳಿದಂತೂ ಕೆಲವೇ ಬೆರಳೆಣಿಕೆ ಜನ ಅದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಒಂದು ಸಂವಿಧಾನವನ್ನು ಬರೆದಿಲ್ಲ. ಎಲ್ಲ ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಮಹಿಳೆಯರಿಗೆ ಎಲ್ರಿಗೂ ನ್ಯಾಯ ಸಿಗಬೇಕು, ಸಮಾಜದಿಂದ ವಂಚಿತ ಸಮಾಜದ ಒಂದು ಪ್ರಗತಿಯ ಬಗ್ಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಮಹಿಳೆಯರ ಒಂದು ಸಬಲೀಕರಣಕ್ಕೋಸ್ಕರ ಮಹಿಳೆಯರು ಮುಂದೆ ಬರಬೇಕು, ಮುನ್ನೆಲೆಗೆ ಬರಬೇಕು ಅನ್ನೋ ಒಂದು ಬಹಳ ಒಳ್ಳೆಯ ದೂರದೃಷ್ಟಿ ಇಟ್ಕೊಂಡು ಎಲ್ರಿಗೆ ಸಮಾನವಾದ ಅವಕಾಶಗಳು ಸಿಗಬೇಕು, ಮನುಷ್ಯರಿಗೆ ಮನುಷ್ಯರಂತೆ ಕಾಣಬೇಕು ಅನ್ನೋ ಬಹಳ ಮಾನವೀಯತೆ ಮೌಲ್ಯಗಳನ್ನು ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆದರೆ ಬಹಳ ನಮ್ಮ ಭಾರತದಲ್ಲಿ ಜ್ವಲಂತ ಸಮಸ್ಯೆಗಳಾಗಿ ಇನ್ನೂ ಅವಾಗೂ ಕಾಡ್ತಾ ಇದ್ವು, ಇವಾಗೂ ಕಾಡ್ಲತ್ತವು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದವು, ನಾವು 77ನೇ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಆದ್ರೂ ಕೂಡ ನಾವು ಎಲ್ಲಿದ್ದೀವಿ? ಇನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು ಬರೀ ಬಂದು ಫೋಟೋಗಳಿಗೆ ಪೂಜೆ ಮಾಡಿ ಆ ಒಂದು ದಿನ ಅವರಿಗೆ ಜೈಘೋಷ ಹಾಕಿ ಹೋಗೋದ್ರಿಂದ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶನೇ ಆಗಿರ್ತದೆ ಹೊರತು ಅಭಿವೃದ್ಧಿ ಹೊಂದಿದ ದೇಶ ಯಾವಾಗ ಆಗ್ಬೇಕು ಅಂತ. ಅದಕ್ಕೆ ನಮ್ಮ ಸಂವಿಧಾನದ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿರ್ಬೇಕು. ಅವಾಗಿನ ಕಾಲದಲ್ಲೇ 64 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನಂತಂದ್ರೆ ಸಂವಿಧಾನದ ಮಹಾನ್ ಒತ್ತಿಗೆಯನ್ನ ಹೊರಗೆ ತರ್ತಾರೆ. ಅವಾಗ ಅದು ಆಮೇಲೆ ಎಲ್ಲರೂ ಕೂಡ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ವಿ. ಏನು ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ನಮ್ಮ ಈ ಒಂದು ದಿನ ನಮ್ಮ ಸಂವಿಧಾನವನ್ನ ನಾವು ಸಮರ್ಪಣೆ ಮಾಡ್ಕೊಳ್ಳುವಂತ ದಿನ. 1949 ನಮ್ಮ ಸಂವಿಧಾನವನ್ನು ನಾವು ಅಂಗೀಕಾರ ಮಾಡ್ಕೊಂಡಿದ್ವಿ. 1950ರಲ್ಲಿ ನಾವು ಜಾರಿಗೆ ತಗೊಂಡು ಬಂದ್ವಿ. ಆ ಒಂದು ಸಂದರ್ಭಕ್ಕೆ ನಾವು ಎಲ್ಲರೂ ಕೂಡ ಬದ್ಧರಾಗಿರೋಣ. ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡೋಣ, ಸಂವಿಧಾನವನ್ನ ನಾವೆಲ್ಲರೂ ಓದಿ ತಿಳ್ಕೊಳ್ಳೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಎಲ್ರಿಗೂ ಕೂಡ 1950ರಲ್ಲಿ ಈ ಒಂದು ಸಂವಿಧಾನವನ್ನು ನಾವು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಇವತ್ತು 77ನೆಯ ಒಂದು ಗಣರಾಜ್ಯೋತ್ಸವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಇನ್ನೊಂದ್ಸಲ ಹಾರ್ದಿಕವಾಗಿ ನಾನು ಶುಭಾಶಯನ ಸಲ್ಲಿಸ್ತೇನೆ. ಈಗಾಗಲೇ ಬಿಸಿಲಾಗಿರೋ ಬಗ್ಗೆ ನಾವು ಬಹಳ ಕಾಳಜಿಯಿಂದ, ಕಳಕಳಿಯಿಂದ ಅದರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಮ್ಮ ದೇಶವನ್ನ ಒಳ್ಳೆ ರೀತಿಯಿಂದ ಕಟ್ಟೋದಕ್ಕೆ ಸಾಧ್ಯ, ಅದರ ಬಗ್ಗೆ ನಾವು ಗೌರವವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಈ ಒಂದು ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ನಮಗೆ ಈ ಒಂದು ಸಂವಿಧಾನವನ್ನು ಕೊಟ್ಟಂತಹ ಅದಕ್ಕೆ ಅದರ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದುಡಿದಂತಹ ಎಲ್ಲಾ ಮಹಾನ್ ವ್ಯಕ್ತಿಗಳಿಗೆ ನಾನು ಗೌರವ ನಮನಗಳನ್ನು ಸಲ್ಲಿಸ್ತೀನಿ. ಡಾಕ್ಟರ್ ಪದವಿ ಡಾಕ್ಟರೇಟ್ ಪಡೆದಿರೋದು ನಮ್ಮ ಹೆಮ್ಮೆಯ ಗ್ರಾಮ ಪಂಚಾಯತ್ PDO ಗಾಯತ್ರಿ ದೇವಿ ಮೇಡಮ್ ಅವರು. ತುಳಸೋ ಯೂನಿವರ್ಸಿಟಿ ಆಫ್ ಮೆಕ್ಸಿಕೋ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಅವಾರ್ಡ್ 2026 ಗುಲ್ಬರ್ಗ
ಕಡೆಯಿಂದ ಅವರಿಗೆ ಮೊನ್ನೆ 18/1/2026 ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಆದ ಕಾರಣ ಅವರಿಗೆ ಗೌರವ ಸನ್ಮಾನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರ ಕಡೆಯಿಂದ ಎಷ್ಟು ಮಂದಿ ಬಂದಾಗ ಎಷ್ಟು ಮಂದಿ ಇಲ್ಲ ಇವ್ರಂತ ನಮಗೆ ಸಿಕ್ಕಿಲ್ಲ. ಇವ್ರು ಹಿಂಗೆ ಸಿಕ್ಕಲ್ಲ ನಮಗೆ ಹಂಗ ಸಿಕ್ಕ ಹಾಂ ಅದು ಮತ್ತೆ ನನ್ಗೇನು ತಿಳಿದು ಬಂದ್ರೆ ಮಾಡ್ದೆ ಅಂತ ಹೇಳಿದ್ರು. ನನಗೆ ಹೆಂಗಾದ್ರೆ ಮಾಡ್ದೆ ನಮ್ಗೆ ಎಲ್ಲರೂ ಒತ್ತಾಯ ಮಾಡ್ತಾರೆ. ಖರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಮಾಡಿಲ್ಲ. ನಿಮ್ಗೆ ಒತ್ತಾಯ ಮಾಡೋತೀನಿ 25 ವರ್ಷ ಮಾಡೋದಿ. ಖರೆ ನನಗೆ ಯಾರು ಕೇಳಿಲ್ಲ, ಯಾಕೆ ಮಾಡೋದು ಕೇಳಿಲ್ಲ. ನಾನು ಮನಸ್ಸಿಂದ ಮಾಡೋದೇನೆ. ಅಮ್ಮರು ಕೇಳ್ಯಾರ ಅಂದ್ರೆ ಅವ್ರು ಏಟ್ ಮಾಡೋದು ಕಡಿಮೆ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಏಟ್ ಮಾಡೋದು ಕಡಿಮೆ ಅಲ್ಲ. ಅದಕ್ಕಾಗಿ ನಾವು ಈಗ ಅವ್ರ ಸಂಪತ್ತೇ ನಮ್ಮ ಜಿಂದಗಿ ಇರೋದು. ಸಂವಿಧಾನ ಮೂಲಕ ನಮ್ಮ ಜಿಂದಗಿ ಇದೆ. ಸಂವಿಧಾನ ಮುಖಾಂತರ ನಮ್ಗೆ ಮನೆ ಸಿಕ್ಕದ, ಸಂವಿಧಾನ ಮುಖಾಂತರ ನಮಗೆ ಲೈಟ್ ಸಿಕ್ಕದ, ಸಂವಿಧಾನ ಮುಖಾಂತರ ರೋಡ್ ಸಿಕ್ಕದ, ಸಂವಿಧಾನ ಮುಖಾಂತರ ಅನ್ನ ಸಿಗ್ಲತ್ತದ. ಅವ್ರಿಗೆ ಬಿಟ್ಟು ಮತ್ತೆ ಯಾರಿಗೆ ಮಾಡ್ಬೇಕು ನಾವು?